ಪದಪಯಣ ಗಾನ ಸಿಂಚನ. ಹಾಯ್ ಹಲೋ ನಮಸ್ಕಾರ. ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ರೆ ಅದು ಮನ ತಟ್ಟುವ ಕವಿತೆಯಾದೀತು. ಅಂತಹ ಕವನಗಳಿಗೆ ಸಂಗೀತ ಬೆರೆಸಿದರೆ ಮನ ಮುಟ್ಟುವ ಹಾಡಾಗಿ ಜನ ಮನಗಳ ಕದಲಿಸುವುದು. ಜನಪದ ಶೈಲಿಯ ವೈವಿಧ್ಯಮಯ ಗೀತೆಗಳ ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಈ ಕಾರ್ಯಕ್ರಮದ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ನಮಸ್ಕಾರ, ಸ್ವಾಗತ ಸುಸ್ವಾಗತ. ಅರ್ಚನಾ ಉಡುಪ ಮ್ಯಾಮ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ, ನಿಮ್ಗೆ ಸ್ವಾಗತ ಸುಸ್ವಾಗತ. ಖಡಕ್ ವೇಮಗಲ್ ನಾರಾಯಣ್ ಸ್ವಾಮಿ ಸರ್, ನಮಸ್ಕಾರ, ಸ್ವಾಗತ ಸುಸ್ವಾಗತ. ಕಡಬ್ಗೆರೆ ಮುನಿರಾಜು ಸರ್, ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ವಾದ್ಯ ಮಾಂತ್ರಿಕರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ಮೊದಲನೇ ಸ್ಪರ್ಧಿ ನವಿಲೇನೋ ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಸಚಿನ್ ಶೇಖರ್ ಆನ್ ಸ್ಟೇಜ್ ಪ್ಲೀಸ್. ನವಿಲೇನು ಕುಣಿಬೇಕು, ಈಗ ಬಂತು ದಾರಿಗೆ. ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು, ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ಎತ್ತೇನು ಎಳಿಬೇಕು, ನೇಗ್ಲೇನು ಉಳಬೇಕು, ಕೈಯಲ್ಲೇ ತಿನ್ನಬೇಕು, ಕಾಲಲ್ಲೇ ನಡಿಬೇಕು, ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ಅನ್ನ ಚಿನ್ನ ಆಗೋಯ್ತು, ಚಿನ್ನ ದೇಶ ಬಿಟ್ಟೋಯ್ತು, ಕಾಸು ಕಾತಾಗೋಯ್ತು, ಬೇಲಿ ಬೆಟ್ಟ ಹತ್ತೋಯ್ತು, ತಾಯಿ ಆಣೆ ಇಟ್ಟರೆ ನ್ಯಾಯ ಮುಗಿತಾ ಇತ್ತ ಕಾಲ, ಗೋಣಿ ರೊಕ್ಕ ಕೊಟ್ಟರು ಬೊಗಸೆ ದವಸ ಬರದಿ ಕಾಲ, ಆ ಕಾಲ ಅಸಲಿ ಈ ಕಾಲ ನಕಲಿ, ಆ ಕಾಲ ಅಸಲಿ ಈ ಕಾಲ ನಕಲಿ, ಅಸಲಿ ನಕಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು. ಅಜ್ಜಿ ಅಟ್ಟ ಇಟ್ಟಳು, ಅವ್ವ ಏಣಿ ಇಟ್ಟಳು, ಮಗಳು ಪೆಟ್ಟಿ ಇಟ್ಟಳು, ಮೊಮ್ಮಗಳು ಬೀಗ ಇಟ್ಟಳು, ಅಜ್ಜನ ಕೋಟು ಅಪ್ಪನ ಅಂಗಿ ಹರಿದರು ಪೆಟ್ಟಿಲಿ ತುಂಬಿ, ನಿನ್ನೆ ನಾಳೆಗಳೆಲ್ಲ ಅಟ್ಟದ ಮೇಲಿದೆ ಅಂತಲೇ ನಂಬಿ, ಬಾಳೋನು ಅಸಲಿ ನೋಡೋನು ನಕಲಿ, ಬಾಳೋನು ಅಸಲಿ ನೋಡೋನು ನಕಲಿ,
ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಗೋಳಿ ಕುಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು. ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಗೋಳಿ ಕುಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ಅರ್ಚನಾ ಮ್ಯಾಮ್. ಸಚಿನ್, ವೆರಿ ನೀಟ್ ಸಿಂಗಿಂಗ್. ಅಪ್ಪನೂ ದುಡಿಬೇಕು, ಅವ್ವನೂ. ನೀನು ಪ್ರತಿಯೊಂದು ಪದಗಳಿಗೂ ಆ್ಯಕ್ಷನ್ ಮಾಡಿಕೊಂಡು ಆ ಆ್ಯಕ್ಷನ್ಗಳನ್ನು ಗಮನದಲ್ಲಿಟ್ಕೊಂಡು ನೆನಪಿನಲ್ಲಿಟ್ಕೊಂಡು ಲಿರಿಕ್ಸನ್ನು ನೆನಪಿನಲ್ಲಿಟ್ಕೊಂಡು ಹಂಸಲೇಖ ಸರ್ದು ಮತ್ತೊಂದು ಮಾಸ್ಟರ್ ಪೀಸ್ ಇದು. ಎಂಥ ಅದ್ಭುತವಾದ ಸಾಹಿತ್ಯ ಸಂಗೀತ ಎರಡೂ ಕೂಡ. ಎಲ್ಲ ವಿರುದ್ಧಗಳನ್ನು ಹೇಳ್ತಾರೆ. ಬಟ್ ಬಹುಶಃ ಈಗಿನ ಕಾಲಕ್ಕೆ ಅದೆಲ್ಲ ಬದಲಾಗ್ತಾ ಇದೆ, ಹಾಗೆ ಪ್ರಳಯನೂ ಆಗ್ತಾ ಇದೆ. ಇನ್ನು ಕಲ್ಲಿನ ಕೋಳಿ ಒಂದು ಕೂಗೋದು ಬಾಕಿ ಇದೆ ಅಷ್ಟೇ ಅಲ್ವಾ? ನಿಮಗೆ ಎರಡನೇ ಚರಣದಲ್ಲಿ ಸ್ವಲ್ಪ ರೀಚ್ ಆಗಲಿಲ್ಲ. ಬಾಳೋದು ಅಸಲಿ ಆ ಜಾಗ ಬರುತ್ತಲ್ಲ, ಆ ಜಾಗ ಸ್ವಲ್ಪ ನೀನು ರೀಚ್ ಮಾಡೋದಕ್ಕೆ ಕಷ್ಟಪಡ್ತಿದ್ದಿ. ಒಂದು ಬಾಳೋನು ಅಸಲಿ ನೋಡೋನು ನಕಲಿ, ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಗೋಳಿ ಕುಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ಆಮೇಲೆ ನಿಂದು ವೆರಿ ಬಿಗಿನಿಂಗ್ ಎಂಟ್ರಿ, ನವಿಲೇನು ಅದು ತಗೋಬೇಕಲ್ಲ, ಅಂತ ತಗೋತಿಯಲ್ಲ, ಅದು ಮಾತ್ರ ಸ್ವಲ್ಪ ನಾಟ್ ಸೋ ಕಾನ್ಫಿಡೆಂಟ್ ಅಂತ ಅನ್ನಿಸ್ತು. ನವಿಲೇನು ಕುಣಿಬೇಕು, ಈಗ ಬಂತು ದಾರಿಗೆ. ಅದಷ್ಟೇ, ವೆರಿ ಮೈನ್ಯೂಟ್ ಪಾಯಿಂಟ್ಸ್ ಬಿಟ್ಟರೆ ಫೀಲ್ ಚೆನ್ನಾಗಿತ್ತು. ಅದು ಒಂದು ಫೀಮೇಲ್ ಹಾಡಿರುವಂಥ ಹಾಡನ್ನು ಆರಿಸ್ಕೊಂಡು ಅದನ್ನು ನಿನ್ನ ಧ್ವನಿಯಲ್ಲಿ ಪ್ರಸ್ತುತಪಡಿಸೋದು, ಅಥವಾ ಹೆಣ್ಣು ಮಕ್ಕಳು ಒಂದು ಮೇಲ್ ಸಾಂಗ್ನ ತಗೊಂಡು ಅವ್ರು ಪ್ರಸ್ತುತಪಡಿಸೋದು, ಅದು ಸ್ವಲ್ಪ ಡಬಲ್ ಚಾಲೆಂಜಿಂಗ್ ಇರುತ್ತೆ. ಯಾಕೆಂದರೆ ನಮಗೆ ಅದೇ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಈಗ ನಿನ್ನ ಹಾಡು ಅಂದರೆ ಚಿತ್ರಮ್ಮ ಅವ್ರು ಹಾಡಿರೋದೇ ತಲೆಯಲ್ಲಿ ಕೂತ್ಕೊಂಡಿದ್ದಾಗ ಅದನ್ನು ನಮ್ಮ ತಲೆಯಿಂದ ಅಳಿಸುವಂತೆ ನೀನು ಹಾಡಬೇಕಾಗತ್ತೆ. ಅದರಲ್ಲಿ ನೀನು ಯಶಸ್ವಿ ಆಗಿದೆಯಾ. ಥ್ಯಾಂಕ್ ಯು. ಆಮೇಲೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೂಡ ಕೊಟ್ಟು ನಿನ್ನ ಧ್ವನಿಯಲ್ಲಿ ಕೇಳಿ ಇವತ್ತು, ಈ ಹಾಡನ್ನು ಗಂಡು ಮಕ್ಕಳು ಕೂಡ ಹಾಡಬಹುದು, ಚೆನ್ನಾಗಿ ಕೇಳ್ತಾ ಇದೆ ಅಂತ ಅನಿಸೋ ರೀತಿಯಲ್ಲಿ ಹಾಡ್ದು. ಇನ್ನೂ ಹೀಗೆ ನಿನ್ನ ಇಂಪ್ರೂವ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಕಣಪ್ಪ. ಖುಷಿಯಾಗತ್ತೆ ನಿಜವಾಗ್ಲೂ. ಹೀಗೆ ಸಂಚಿಕೆಯಿಂದ ಸಂಚಿಕೆಗೆ ಇಂಪ್ರೂವ್ ಮಾಡ್ಕೋತಾ ಹೋಗು, ಇನ್ನೂ ಅದ್ಭುತವಾಗಿ ಹಾಡ್ತಾ ಹೋಗು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಬೇಮ್ಗಲ್ ಸರ್. ಸಚಿನ್, ಹಾಂ ಸರ್. ಸಾಫ್ಟ್ವೇರ್ ಕಡೆಯಿಂದ ಹಾರ್ಡ್ವೇರ್ ಕಡೆ ಪ್ರಯಾಣ ಗೊತ್ತಾಯ್ತಾ? ಹಾಂ ಸರ್. ಮೊದಲು ತುಂಬ ಸಾಫ್ಟ್ ಆಗಿದ್ದು ನೀನು ಗಟ್ಟಿ ಮಾಡ್ತಾ ಇದೀಯ. ಹಾರ್ಡ್ವೇರ್ ಅಂದರೆ ಗಟ್ಟಿಗೊಳಿಸ್ತಾ ಇದೆಯಾ ನಿನ್ನ ಧ್ವನಿನ ದಿನದಿಂದ ದಿನಕ್ಕೆ. ಅದು ಗ್ರಾಫ್ ಲೈನ್ ಇನ್ನೂ ಏರ್ತಲೇ ಇದೆ ಅಲ್ವೇ? ಹಾಂ ಸರ್. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಪ್ಪ. ಅಂದರೆ ಮೊದಲಿಗಿಂತಲೂ ಈಗ ಪ್ರತಿ ಸಂಚಿಕೆಯಿಂದ ಸಂಚಿಕೆಗೆ ನಿನ್ನ ಹಾಡು ತುಂಬ ಇಷ್ಟ ಆಗ್ತಾಯಿದೆ ನಮಗೆ. ಅದು ಹಾಗೆ ಉತ್ತುಂಗಕ್ಕೆ ಏರಲಿ. ಈ ಗಾನಸಿಂಚನದ ಮೂಲಕ ಮತ್ತೆ ಹೊಸ ಪ್ರಯೋಗಗಳು ನಿನ್ನ ಕಂಠದಲ್ಲಿ ಬರಲಿ. ಶುಭವಾಗಲಿ ನಿನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮುನಿರಾಜು ಸರ್. ಹಂಸಲೇಖ ಸರ್ ಅವರು ಈ ಗಾದೆಗಳನ್ನೆಲ್ಲ ಮತ್ತು ಜನಪದದಲ್ಲಿ ಒಂದಷ್ಟು ಮಾತುಗಳು ಬರ್ತಾ ಇರ್ತವೆ. ಅಶ್ವತ್ಥ ಕಟ್ಟೆ ಮೇಲೆ ಕುಳಿತು ಅಥವಾ ಹಳ್ಳಿಗಳೆಲ್ಲ ಮಾತಾಡ್ತಿರ್ತಾರೆ. ಆ ಮಾತುಗಳನ್ನೇ ತಗೊಂಡು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ನೋಡಿ. ಒಂದು ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ, ಎಲ್ಲರೂ ಕಾಲಕ್ಕೆ ಕೇಳಿದ್ರೆ ಇವನು ತಲೆಗೆ ಕೇಳ್ತಾನಲ್ಲೋ. ಕೇಳಿದೆ ಈಗ ಇದನ್ನ? ಸರ್ ಕೇಳಿದ್ದೀನಿ. ಯಾಕೆ ಹೇಳ್ತಾರ ಮಾತನ್ನವರು? ಅವ್ನು ತದ್ವಿರುದ್ಧವಾಗಿ ನಡ್ಕೊಳ್ತಿದ್ರೆ ಅಲ್ವಾ? ಎಲ್ಲರೂ ಕಾಲಕ್ಕೆ ಕೇಳಿದ್ರೆ ಇವನು ತಲೆಗೆ ಕೇಳ್ತಾನಲ್ಲೋ ಅಂತ ಬೈತಾರೆ. ಅಂದರೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡಬೇಕು, ಅವ್ರವ್ರ ಕೆಲಸ ಮಾಡಬೇಕು ಅಂತ. ಉಲ್ಟಾ ಪಲ್ಟಾ ಮಾಡಿದ್ರೆ ಏನೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಸಂದೇಶ ಇರುವಂಥ ಹಾಡು. ಈ ಹೇಳಿದೆಲ್ಲ ಆದರೂ ಕಾಲ ಎಲ್ಲ ಬದಲಾವಣೆ ಆಗಿದೆ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಕೆಲವು ಬದಲಾವಣೆಗಳು ತುಂಬಾ ಆಗಿದೆ. ಅಶ್ವತ್ಥ ಕಟ್ಟೆ ಮೇಲೆ ಕುಳಿತು ಒಂದು ಟವಲ್ ಹಾಕ್ಕೊಂಡು ಇಬ್ಬರು ನಿಂತ್ಕೊಂಡು ಒಂದು ದನಿನ ವ್ಯಾಪಾರನೋ ಒಂದು ವಸ್ತು ವ್ಯಾಪಾರನೋ ಒಂದು ಹೊಲದ ವ್ಯಾಪಾರನೋ ಏನೋ ಒಂದು ವ್ಯಾಪಾರ ಮಾಡಿಬಿಟ್ರೆ ಮರೇಲಿ ಇಟ್ಕೊಂಡು ಹಿಂಗೆ ಕೊಟ್ಬಿಟ್ಟು ಇಟ್ಕೊಳ್ಳಿ ಅಂಥೇಳಿ ಮಾತು ಕೊಟ್ಟೋಗ್ಬಿಟ್ರು ಅವರು. ಆ ಮಾತಿಗೆ ಅವ್ರು ಉಳ್ಕೋತಾ ಇದ್ರು. ಹೌದು ಸರ್. ಇವತ್ತು ರಿಜಿಸ್ಟ್ರೇಷನ್ ಪೇಪರ್ಗೆ ನಿಲ್ತಾ ಇಲ್ಲ ಗೊತ್ತಾ ನಿನಗೆ?
ಇದು ಬದಲಾವಣೆ ಆಗಿರೋದು. ಇದನ್ನೇ ಅದಲಿ ಬದಲಿ ಆದೋದ್ರೆ ಎಲ್ಲ ಹಿಂಗಾಗತ್ತೆ ಅಂತ ಹೇಳಿ ಅಷ್ಟಿಲ್ದೇ ಬರೀತಾರಾ? ಹೌದು ಸರ್. ಹಾಂ, ಸಾಹಿತ್ಯ ಅರ್ಥ ಆಗಿದೆ ಅಲ್ವಾ? ಹಾಂ ಸರ್, ಅರ್ಥ ಆಗಿದೆ. ಬಟ್ ಒಳ್ಳೆ 6 ಹೊಡೆದು ಇವತ್ತು. ಥ್ಯಾಂಕ್ ಯು ಸರ್. 6 ಹೊಡೆದು ಸಚಿನ್ ಅನ್ನೋ ಹೆಸರು ಇಟ್ಕೊಂಡು ಒಂದು 6 ಹೊಡೆದೆ, ಅದಕ್ಕೆ ಫಸ್ಟಿಗೆ ಬಂದ್ಬಿಟ್ಟೆ. ಒಳ್ಳೆಯದು. ನೀವು ಮಾತಾಡುವಾಗ ನನಗೊಂದು ಮಾತು ನೆನಪಾಯಿತು. ನಾನು ಹಂಸಲೇಖ ಸರ್ ಅವ್ರಿಗೆ ತುಂಬ ಗೌರವದಿಂದ ಎಲ್ಲ ಕಡೆ, ಅಂದರೆ ಅವರೆದುರಿಗೆ ಹೇಳೋ ಧೈರ್ಯ ಬಂದಿಲ್ಲ, ಎಲ್ಲ ಕಡೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ಮಾತನ್ನು ಹಾಡಾಗಿಸುವ ಮಾಂತ್ರಿಕ ಅವರು ಅಂತ ಅಲ್ವಾ? ಎಂಥ ಅವರು ಸುಮ್ಮನೆ ನಾದಬ್ರಹ್ಮ ಅಂತ ಹೇಳಲ್ಲ ಅವರಿಗೆ. ಹೌದು ಮೇಡಮ್. ಅವರಿಗೆ ಶಿರಭಾಗಿ ನಮಿಸ್ಬೇಕು ನಾವೆಲ್ಲರೂ ಅವ್ರಿಗೆ ನಿಜವಾಗ್ಲೂ. ಅವರ ಅಧ್ಯಯನ ಇದೆಯಲ್ಲ, ಹಾಂ ಸರ್. ಆ ದೇಸಿತನದ ಅಧ್ಯಯನ ಇದೆಯಲ್ಲ, ಇಂಚಿಂಚು ಗೊತ್ತು ಅವ್ರಿಗೆ. ಹೌದು. ಆ ಹಳ್ಳಿಯ ಬದುಕು, ಅವರು ಹಳ್ಳಿಲಿ ಬದುಕಿದವರಲ್ಲ, ಆದರೆ ಅದನ್ನು ಅಷ್ಟು ಚೆನ್ನಾಗಿ ಆಳವಾಗಿ ತಿಳ್ಕೊಂಡಿದ್ದಾರೆ. ಅವರಂದರೆ ಒಂದು ವಿಶ್ವಕೋಶ ಇದ್ದಂಗೆ ಅವರು. ನೀವು ಏನು ಕೇಳಿದ್ರು ಅವ್ರಿಗೆ ಗೊತ್ತಿದೆ. ಆ ಪದ ಬಳಕೆ ಆಗಿರ್ಬೋದು, ಗ್ರೇಟ್ ಅದು. ಅವ್ರಿಗೊಂದು ದೊಡ್ಡ ಸಲಾಮ್ ಈ ವೇದಿಕೆ ಮೂಲಕ. ಆ ಹಾಡನ್ನು ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ, ಒಳ್ಳೇದಾಗಲಿ ಸಚಿನ್. ಮಗು ಥರ ಮತ್ತು ಫೀಮೇಲ್ ಎರಡೂ ಹಾಡ್ತೀನಿ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿಕೊಟ್ಟೋರ್ಯಾರು, ಇದೇನಾ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಇದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ, ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು. ಓ ಸೂಪರ್ ಸೂಪರ್. ಬಟ್ ನಮ್ಗಳ ಹೊಟ್ಟೆ ಮೇಲೆ ಹೊಡಿಬೇಡಪ್ಪ ಅಲ್ವಾ? ಅಷ್ಟೊಂದು ಪರ್ಫೆಕ್ಟ್ ಆಗಿ ಕಲಿತಾ ಇದ್ದೀನಿ. ಅಲ್ಲ, ಇವನ್ಗೆ ಯಾರಾದರೂ ಕಾನ್ಸರ್ಟಿಗೆ ಕರೆದ್ಬಿಟ್ರೆ ಫೀಮೇಲ್ ಸಿಂಗರೇ ಬೇಡ ಇವನಿಗೆ. ಡ್ಯೂಯೆಟ್ ಎಲ್ಲ ನಾನು ಕರೆಯೋದೇ ಆ ರೀಸನ್ಗೆ ಮ್ಯಾಮ್. ಬಿಕಾಸ್ ಹಳ್ಳಿ ಮೇಷ್ಟ್ರೆ, ಚಂದಿರ ತಂದ ಇವೆಲ್ಲ ಹಾಡೋದಕ್ಕೋಸ್ಕರನೇ. ಹಾಗಾದ್ರೆ ನೀನು ಫೀಮೇಲ್ ಸಿಂಗರ್ಸ್ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಿದ್ಯಾ? ನಾನು ಧರಣಿ. ಬಟ್ ಇದು ಅಪರೂಪ, ಎಲ್ಲರಿಗೂ ಬರಲ್ಲ ಈ ಥರ ಎರಡು ಧ್ವನಿಯಲ್ಲಿ ಹಾಡೋದಕ್ಕೆ. ಹಾಗಾದ್ರೆ ನಾನು ಇನ್ಮೇಲೆ ಗಂಡು ಧ್ವನಿ ಹೆಣ್ಣು ಧ್ವನಿ ಎರಡರಲ್ಲೂ ಹಾಡೋ ಅಭ್ಯಾಸ ಮಾಡ್ಕೊಳ್ತೀನಿ ಇರೋ, ನಿನಗೆ ಟಕ್ಕರ್ ಕೊಡೋಕ್ಕೆ. ಇದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಸರ್, ಅದು ಗೊತ್ತಿರಲಿಲ್ಲ ಮ್ಯಾಮ್ ನಂಗೆ ಹಾಡ್ತೀನಿ ಅಂತ. ಒಂದು ಸತಿ ಮಂಜುಳಾ ಮ್ಯಾಮ್ ಜೊತೆ ನನಗೆ ಡುಯೆಟ್ ಆಡೋ ಅವಕಾಶ ಸಿಕ್ಕಿತ್ತು. ಅವತ್ತು ಅವರು ಹೇಳಿದ್ದಾಗ ನಾನು ಅವ್ರು ಪ್ರಾಕ್ಟೀಸ್ ಮಾಡುವಾಗ ಅವರು ಸಾ ಅಂದರೆ ನಾನು ಸಾ ಅಂದ್ಬಿಟ್ಟಿದ್ದೆ. ಅಯ್ಯೋ ನಾನು ಗಂಡು ವಾಯ್ಸ್ ಆಡಬೇಕೇನೋ, ನೀನು ಫೀಮೇಲ್ ವಾಯ್ಸ್ ಆಡ್ತಿದ್ಯಾ ಅಂತ ಅಂದ್ಬಿಟ್ಟು ಅವಾಗ ಹೌದಾ ನನಗೂ ಬರುತ್ತಾ ಅಂತ. ಓ ವೆರಿ ನೈಸ್ ವೆರಿ ನೈಸ್. ನೀನು ಹಾಡಿದ್ದೆಲ್ಲ ಬಹುತೇಕ ಎಲ್ಲ ಫೀಮೇಲ್ ಸಾಂಗ್ಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾ. ಮತ್ತೆ ನೋಡಪ್ಪ ಮೇಡಮ್ ಹೇಳ್ದಂಗೆ ಸ್ವಲ್ಪ ಕರುಣೆ ತೋರಿಸು. ಬಟ್ ವೆರಿ ಗುಡ್, ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಮ್ಯಾಮ್. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವೈಷ್ಣವಿ. ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು, ನಿನ್ನ
ತಂದನು ತಾನು ತಂದನು ತಾನು ತಾನು ತಂದನು ತಾನು ತಾನು ತಂದನು ತಾನು ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ನನ್ನೆದೆಯು ನಿನ್ನ ಸೆರೆಮನೆಯು ಚೆನ್ನ ಅದರಿಂದ ಎಂದು ಬಿಡುಗಡೆ ಸಿಗದು ನನ್ನೆದೆಯು ನಿನ್ನ ಸೆರೆಮನೆಯು ಚೆನ್ನ ಅದರಿಂದ ಎಂದು ಬಿಡುಗಡೆ ಸಿಗದು ನೂರಾರು ಜನ್ಮ ನೀ ತಾಳಿ ಬಂದರು ನೂರಾರು ಜನ್ಮ ನೀ ತಾಳಿ ಬಂದರು ಸತಿಯಾಗಿ ನಿನ್ನ ಜೊತೆಯಲ್ಲೇ ಬರುವೆ ತಾನು ತಂದನು ತಾನು ತಾನು ತಂದನು ತಾನು ತಾನು ತಂದನು ತಾನು ತಾನು ತಂದನು ತಾನು ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಅರ್ಚನಾ ಮ್ಯಾಮ್, ನಮ್ಮ ಚಲನಚಿತ್ರ ರಂಗದಲ್ಲಿ ಜನಪದ ಶೈಲಿಯ ಎಷ್ಟು ಹಾಡುಗಳಿದ್ದಾವೆ, ಅದನ್ನು ಮುಗಿತಾ ಹೋದರೆ ಎಂಥ ಅದ್ಭುತವಾದ ಹಾಡುಗಳಿದ್ದಾವೆ. ಅಂಥದ್ದೇ ಒಂದು ಎವರ್ಗ್ರೀನ್ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ. ಬಾಳ ಬಂಗಾರ ಸುಶೀಲಮ್ಮ ಅವರು ಏನು ಅದ್ಭುತವಾಗಿ ಹಾಡಿದ್ದಾರೆ. ನಿನ್ನ ಧ್ವನಿಯು ಬಹಳ ಸುಶೀಲಮ್ಮನವರ ಧ್ವನಿಗೆ ಹೋಲಿಕೆ ಆಗುತ್ತೆ. ನೀನು ಆ ಸಂಗತಿಗಳು ಇದರಲ್ಲಿ ಎಷ್ಟು ಸಂಗತಿಗಳಿದ್ದಾವೆ ಈ ಹಾಡಲ್ಲಿ. ಪ್ರತಿಯೊಂದು ಸಾಲಿನ ಕೊನೆಯಲ್ಲಿ ಎಲ್ಲ ಇದ್ದಾವೆ ಸಂಗತಿಗಳು. ತುಂಬ ಚೆನ್ನಾಗಿ ಹಾಡ್ದೆಯಮ್ಮ, ಅದ್ಭುತವಾಗಿ ಹಾಡ್ದೆ. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ಚರಣದ ಬಿಗಿನಿಂಗಲ್ಲಿ ಮಾತ್ರ ನಿನಗೆ ಸ್ವಲ್ಪ ರೀಚ್ ಆಗೋದು ಕಷ್ಟ ಆಯಿತು ನೋಟ್ಸು. ಬಟ್ ನನಗೆ ಖುಷಿಯಾಗಿದ್ದೇನು ಅಂದರೆ ಸೆಕೆಂಡ್ ಚರಣದಲ್ಲಿ ನೀನು ವಾಯ್ಸನ್ನು ಸಾಫ್ಟ್ ಮಾಡ್ಕೊಂಡು ಹಾಡೋದಕ್ಕೆ ಪ್ರಯತ್ನ ಮಾಡಿದೆ. ಸೆಕೆಂಡ್ ಟೈಮ್ ಹಾಡ್ತಾ ಕರೆಕ್ಟಾಗಿ ಹಾಡ್ದಿ ಕೂಡ. ನನ್ನೆದೆಯು ನಿನ್ನ ಸೆರೆಮನೆಯು ಚೆನ್ನ ಅದರಿಂದ ಎಂದು ಬಿಡುಗಡೆ ಸಿಗದು. ಸೊ ನೀನು ಪ್ರಯತ್ನ ಮಾಡ್ತಾ ಇದೆಯಾ ಆ ಫಾಲ್ಸ್ ಟೋನಲ್ಲಿ ಮತ್ತು ಸಾಫ್ಟ್ ಮಾಡಿಕೊಂಡು ಧ್ವನಿಯನ್ನು ಹಾಡೋದು ಹೇಗೆ ಅಂತ ನೀನು ಪ್ರಯತ್ನ ಪಡ್ತಾ ಇದೆಯಾ. ನಿನಗೆ ಶುಭವಾಗಲಿ. ಆಮೇಲೆ ನಮ್ಮ ಮ್ಯೂಸಿಷಿಯನ್ಸಿಗೊಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಎಷ್ಟು ಕೆಲಸ ಇದೆ ಇದರಲ್ಲಿ. ಆ ಕೀಬೋರ್ಡ್ ರನ್ ಒಂದು ಹೋಗೋದು, ಅಯ್ಯೋ ಅದು ಉಸಿರು ಕಟ್ಕೊಂಡು ನುಡಿಸ್ಬೇಕದು. ಆಮೇಲೆ ರಿದಮ್ ಸೆಕ್ಷನ್ ಅವ್ರಿಗೆ ಎಷ್ಟು ಮುಕ್ತಾಯಗಳು, ಪಿಕಪ್ಗಳು, ಎಷ್ಟು ಕೆಲಸ ಇದೆ ಅಂದರೆ ಇದರಲ್ಲಿ. ಸೊ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಎಲ್ಲರೂ. ಇನ್ನೇನು ನೀನು ಸಂಚಿಕೆಯಿಂದ ಸಂಚಿಕೆಗೆ ನಿನ್ನಲ್ಲಿ ಬಹಳ ಇಂಪ್ರೂವ್ಮೆಂಟ್ಗಳು ಕಾಣಿಸ್ತಾ ಇದೆ. ಇವತ್ತು ಎಲ್ಲೂ ಹೆಚ್ಚು ಶಾರ್ಪ್ ಹೋಗಲಿಲ್ಲ. ವೆರಿ ಮೈನ್ಯೂಟ್. ಅದೇ ಚರಣದ ಬಿಗಿನಿಂಗಲ್ಲಿ ರೀಚ್ ಆಗೋದು ಕಷ್ಟ ಆಯ್ತಲ್ಲ, ಅದರ ನಂತರ ಬಂದಂತಹ ಒಂದೆರಡು ಜಾಗ ಮಾತ್ರ ಸ್ವಲ್ಪ ನಿನಗೆ ಫೋಕಸ್ ಶಿಫ್ಟ್ ಆಗಿ ಬಹುಶಃ ಶಾರ್ಪ್ ಆಯಿತು. ಬಿಟ್ಟರೆ ತುಂಬ ಚೆನ್ನಾಗಿ ಹಾಡ್ದು. ಇಡೀ ಈ ಹಾಡನ್ನು ನಿಭಾಯಿಸೋದು ಕಷ್ಟ. ಅದ್ಭುತವಾಗಿ ನಿಭಾಯಿಸಿದ್ಯಾ. ಹೀಗೆ ಅದ್ಭುತವಾಗಿ ಹಾಡ್ಕೊಂಡು ಹೋಗು. ಇನ್ನೂ ಹೆಚ್ಚು ಅದ್ಭುತವಾದ ಹಾಡುಗಳು, ಕಷ್ಟಕರವಾದ ಹಾಡುಗಳನ್ನು
ಇಲ್ಲಿ ನಿರೂಪಿಸಿ ತೋರಿಸು ಅಂತ ನಾನು ಹಾರೈಸ್ತೀನಮ್ಮ. ಒಳ್ಳೆಯದಾಗಲಿ. ಪ್ರೇಮ್ಗಲ್ ಸರ್. ವೈಷ್ಣವಿ, ಏನಮ್ಮ ಇಷ್ಟು ಸುಂದರವಾದ ಹಾಡು ಹಾಡಿದೆ ನೀನು. ನೂರ ಇದು ಬಹುಶಃ 50 ವರ್ಷಗಳ ಹಿಂದಿನ ಸಿನಿಮಾ ಅಂತ ಅನಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅಭಿನಯದು. ಇಷ್ಟು ವರ್ಷ ಆದರೂ, ಇನ್ನು 100 ವರ್ಷ ಆದರೂ ಇದು ಎವರ್ಗ್ರೀನ್ ಹಾಡಿದು. ಈ ಹಾಡು ಕೇಳ್ತಾ 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 ಬಂಗಾರದ ಮನುಷ್ಯ, ಈ ಬಂಗಾರಕ್ಕೆ ಓರೆ ಹಚ್ಚುತ್ತಾ ಹೋದಷ್ಟು ಅದ್ರ ಬೆಲೆ ಜಾಸ್ತಿ ಆಗ್ತದೆ. ದಿನದಿಂದ ದಿನ ಬಂಗಾರಕ್ಕೆ ಹೆಂಗೆ ಬೆಲೆ ಸಿಗ್ತಾ ಇದೆಯೋ ಈ ಹಾಡಿಗೂ ಅಷ್ಟೇ. ಅದರ ವ್ಯಾಲ್ಯೂ ಏನಂತಾರೆ, ಮಾರ್ಕೆಟ್ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಅದು ಇನ್ನೂ ಹೆಚ್ಚುತ್ತಲೇ ಇದೆ ಅಲ್ವೇ. ಎಷ್ಟು ಸಾರಿ ಕೇಳಿದ್ರು ಈ ಹಾಡನ್ನ ಕೇಳಬೇಕು ಅನಿಸುತ್ತೆ. ಅಂಥ ಒಂದು ಒಳ್ಳೆಯ ಅಭಿನಯವನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅವರು ಮಾಡಿರ್ತಕ್ಕಂಥ ಸಿನಿಮಾ ಅದು ಎವರ್ಗ್ರೀನ್. ಭಾಳ ಸುಂದರವಾಗಿ ಹಾಡಿದೆಮ್ಮ ಅದನ್ನು. ಧನ್ಯವಾದಗಳು ನಿನಗೆ. ಮುನಿರಾಜು ಸರ್. ವೈಷ್ಣವಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಿ ಗೊತ್ತಾ ನೀವು. ಹಗಲೆಲ್ಲ ನೆನೆಸಿ ഇരുಳೆಲ್ಲ ಬಯಸಿ ನೋಡಿದಿರಾ ಭಾರತಿ ಅಮ್ಮನ್ನ? ಆ ಸಿನಿಮಾ ನೋಡಿದಿರಾ? ಸಿನಿಮಾ ನೋಡಿಲ್ವಾ? ಎಂಥ ಅದ್ಭುತವಾದ ಸಿನಿಮಾ ಗೊತ್ತೇನಮ್ಮ ಅದು. ಬಂಗಾರದ ಮನುಷ್ಯ ಚಿತ್ರರಂಗದಲ್ಲಿ ಅತ್ಯಂತ ಭಾಳ ಒಳ್ಳೆ ಸಿನಿಮಾ ಅದು. ಅದ್ಭುತವಾದ ಸಿನಿಮಾ. ಮತ್ತು ಯಾವುದಾದ್ರೂ ಒಂದು ಸಿನಿಮಾ ಜನಗಳನ್ನ ಬದಲಾವಣೆ ಮಾಡುತ್ತೆ ಅನ್ನೋದಾದರೆ ಈ ಸಿನಿಮಾ. ಎಷ್ಟೋ ಜನ ರೈತರ ಕೆಲಸಕ್ಕೆ ಮತ್ತೆ ಹೋಗಿದ್ದಾರೆ ಈ ಸಿನಿಮಾ ನೋಡಿಕೊಂಡು. ಒಂದೊಂದು ಅಂಶ ಹೇಳ್ತಾ ಹೋದರೆ ಇದರಲ್ಲಿ ಭಾಳ ಚೆನ್ನಾಗಿದೆ. ಆಮೇಲೆ ಈ ಹಾಡುಗಾರಿಕೆ ಅಂತ ಬಂದಾಗ ಈ ಒಂದು ಸನ್ನಿವೇಶಕ್ಕೆ ಎಂಥ ಹಾಡನ್ನು ಕಟ್ಟಿದ್ದಾರೆ ಅಂದರೆ, ಒಂದು ಕಡೆ ಶಾಸ್ತ್ರೀಯ ಸಂಗೀತದ ಆ ಒಂದು ಟಚ್ ಇದೆ, ಅದಕ್ಕೆ ಜನಪದ ವಾದ್ಯಗಳ ಬಳಕೆ ಇದೆ, ತಮಟೆ ಇನ್ನೊಂದು ಮತ್ತೊಂದು ವಾದ್ಯದ ಸಹಕಾರ ಇದೆ. ಎರಡನ್ನೂ ಬ್ಲೆಂಡ್ ಮಾಡಿ ಆ ಒಂದು ಸಂಯೋಜನೆ ಇದೆಯಲ್ಲ, ಅದು ಅದ್ಭುತವಾದಂಥ ಸಂಯೋಜನೆ ಅಲ್ವ? ಹೌದಲ್ಲ? ಅನಿಸ್ತಾ ಇದೆಯಲ್ಲ, ಆ ತಮಟೆ ಶಬ್ದ ಕೇಳ್ತಾ ಇದ್ದರೆ ಕುಣಿಬೇಕು ಅನಿಸುತ್ತೆ, ಹೌದಲ್ಲ? ಇನ್ನು ಹಾಡುಗಾರಿಕೆಯಲ್ಲಿ ಬಂದಾಗ ಆ ಶಾಸ್ತ್ರೀಯ ಸಂಗೀತದ ಒಂದು ಟಚ್ ಎಲ್ಲ ಅಲ್ಲಲ್ಲೇ ಎಷ್ಟು ಚೆನ್ನಾಗಿ ತಂದಿದ್ದಾರಲ್ವ, ಹಿತವಾಗಿ ಮಿತವಾಗಿ. ಅದ್ಭುತ ಆ ಹಾಡನ್ನ ಸಂಯೋಜನೆ ಮಾಡಿರೋ ರೀತಿ. ಈ ಸಿನಿಮಾದಲ್ಲಿ ಒಬ್ಬೊಬ್ಬರು ಅಭಿನಯ ಅಂತ ಅಭಿನಯ ಅಲ್ವಾ. ಅದು ಎಂಥ ಒಂದು ಕಾಡು ಭೂಮಿಯನ್ನು ಬಂಗಾರದ ಭೂಮಿ ಮಾಡಿ, ಮತ್ತು ಈ ಒಂದು ಸಿನಿಮಾದಲ್ಲಿ ಏನು ಆ ಮನುಷ್ಯ ಎಷ್ಟು ಸಾರ್ಥಕತೆಯ ಬದುಕನ್ನು ಬದುಕ್ತಾರಲ್ಲ, ಕೊನೆಯಲ್ಲಿ ಹೆಂಡು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಇಲ್ಲ ಆ ಪಾತ್ರ ಸಾಯಿಸೋದು ಬೇಡ, ಸಾಯಿಸಿದ್ರೆ ಅದು ಚೆನ್ನಾಗಿರಲ್ಲ ಅಂಥೇಳಿ ರಾಜ್ಕುಮಾರ್ ಅವರು ಒಂದು ದಿಗಂತದ ಕಡೆ ನಡ್ಕೊಂಡು ಹೋಗುವಂಥ ಸನ್ನಿವೇಶ ಮಾಡ್ತಾರೆ. ಎಂಥ ಕಲ್ಪನೆ ಅದು, ಎಂಥ ನಿರ್ದೇಶನ ಅದು ಅಲ್ವಾ. ಅಂಥ ಅಪರೂಪದ ಹಾಡನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ನ್ಯಾಯ ಒದಗಿಸಿದೆಯಾ ಇವತ್ತು. ನಿನ್ಗೆ ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು. ಅಲ್ಬ್ಯಾಡ್ಕಣ್ಣೆ ಸುಮ್ಕಿರೆ ನನ್ನ ಮುದ್ದಿನ ರಾಣಿ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ಅಳಬ್ಯಾಡ್ಕಣ್ಣೆ ಸುಮ್ಕಿರ್ರೆ ನನ್ನ ಮುದ್ದಿನ ರಾಣಿ, ಅಳಬ್ಯಾಡ್ಕಣ್ಣೆ ಸುಮ್ಕಿರ್ರೆ ಈ ಕುರುಬನ ರಾಣಿ, ಅಳಬ್ಯಾಡ್ಕಣ್ಣೆ ಸುಮ್ಕಿರೆ. ಧೀರನಂತ ಶೂರನಂತ ಮಾರನಂತ ಗಂಡು ನಾನು ಏಕೆ ಹೇಳ್ತಾ ಕೂತ್ಕೊಂಡಿನಿ ಅಳಬುರ್ಕಿ ಹಂಗೆ, ನನ್ನ ಮೇಲೆ ನಿಂಗೆ ಕೋಪ ಯಾಕೆ, ಹೇಳೇ ನಿಲ್ಲೆ ನಿನ್ನ ಮುದ್ದಾಡ್ಬೇಕೆ, ಎತ್ತಿ ಮೇಲೆ ಹೊತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ, ಶಾಲೆನಾದ್ರೂ ಒಕ್ಕೊಡ್ತೀನಿ, ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ. ಹೇ ಅಳಬ್ಯಾಡ್ಕಣ್ಣೆ ಸುಮ್ಕಿರ್ರೆ ನನ್ನ ಮುದ್ದಿನ ರಾಣಿ, ಅಳಬ್ಯಾಡ್ಕಣ್ಣೆ ಸುಮ್ಕಿರೆ. ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ.
ನಾನು ನೀನು ಕೂಡಿಕೊಂಡು ಕುರುಗುಳ್ಳಲ್ಲಿ ಮೇಯಿಸ್ಕೊಂಡು ಬಿಸ್ಲಾಗಲ್ದು ಇಟ್ಟ ನುಂಡು ಹೊಂಗೆ ನೆಳ ಕಂಬಳಿ ಬೀಸಿ ಜೋಡಿ ಕುರುಗಳಂಗೆ ನಾವು ಮಲ್ಗಿಕೊಳ್ಳೋಣ, ಸೇರಿ ಗೊರ್ಗೆ ಓಡೋಣ. ಹೇ ಅಳಬ್ಯಾಡ್ ಕಣ್ಣೆ ಸುಮ್ಕಿರ್ರಿ ನನ್ನ ಮುತ್ತಿನ ರಾಣಿ, ಅಳಬ್ಯಾಡ್ ಕಣ್ಣೆ ಸುಮ್ಕಿರಿ. ಮುಂಜಾನೆ ಸೂರ್ಯ ಅಂದ, ಅಕ್ಕಿಗಳ ಚಿಲಿಪಿಲಿ ಚಂದ, ಆಹ ಆಹ ಏನ್ ಹೇಳಿ ಅದ್ರಂದವ. ಮುಂಜಾನೆ ಸೂರ್ಯ ಅಂದ, ಅಕ್ಕಿಗಳ ಚಿಲಿಪಿಲಿ ಚಂದ, ತೂಗೋ ಗಾಳಿ ತೂಗೋ ಪೈರು ಬರಿಯೋ ನದಿಯ ಕಾಣೋಣ, ಗುಡುಗೋ ಸಿಡಿಲೋ ಚಳಿಯೋ ಮಳೆಯೋ ದಿನವೂ ಒಲಿಯೋಣ ಬಾ. ಅಳಬ್ಯಾಡ್ ಕಣ್ಣೆ ಸುಮ್ಕಿರ್ರಿ ನನ್ನ ಮುತ್ತಿನ ರಾಣಿ, ಅಳಬ್ಯಾಡ್ ಕಣ್ಣೆ ಸುಮ್ಕಿರಿ. ಈ ಗುರುಬನ ರಾಣಿ ಅಳಬ್ಯಾಡ್ ಕಣ್ಣೆ ಸುಮ್ಕಿರಿ. ತಳಾಂಗು ತದಿಗಿಣತು ತಳಾಂಗು ತದಿಗಿಣತು ತಳಾಂಗು ತದಿಗಿಣತು. ಅಯ್ಯಯ್ಯಪ್ಪ. ಅರ್ಚನಾ ಮ್ಯಾಮ್, ಗಿರೀಶ, ಮತ್ತೊಂದು ನನ್ನ ಮೋಸ್ಟ್ ಫೇವ್ರೆಟ್ ಹಾಡನ್ನು ಹಾಡಿದೆ ಕಣೋ. ಎಷ್ಟು ಚಾಲೆಂಜಿಂಗ್ ಇದು ಸಿಂಗರ್ಗಳಿಗೆ, ಯಾಕಂದರೆ ಇದು ಬರೀ ಹಾಡೋದಷ್ಟೇ ಅಲ್ಲ, ಇದರಲ್ಲಿ ನಾವು ನಮ್ಮ ಧ್ವನಿಯ ಮೂಲಕ ನಟನೆ ಮಾಡಬೇಕಾಗತ್ತೆ, ಅಷ್ಟು ಕೆಲಸ ಇದೆ. ತುಂಬ ಚೆನ್ನಾಗಿ ಹಾಡಿದೆಯಪ್ಪ. ಧೀರನಂತ ಶೂರನಂತ ಮಾರನಂತ ಗಂಡು ನಾನು ಏಕೆ ಅಳ್ತಾ ಕೂತ್ಕೊಂಡಿನಿ ಅಳಬುರ್ಕಿ ಹಂಗೆ, ನನ್ನ ಮೇಲೆ ನಿಂಗೆ ಕೋಪ ಯಾಕೆ, ಹೇಳೇ ನಿಲ್ಲೆ ನಿನ್ನೆ ಮುದ್ದಾಡ್ಬೇಕೆ. ನಾನು ಈ ಕವಿರತ್ನ ಕಾಳಿದಾಸ ಚಲನಚಿತ್ರವನ್ನು ಅದು ಎಷ್ಟು ಸಲ ನೋಡಿದ್ದೀನಿ ನನಗೇ ಲೆಕ್ಕ ಇಲ್ಲ, ಅಷ್ಟು ಸಲ ನೋಡಿಬಿಟ್ಟಿದ್ದೀನಿ. ನನಗೆ ಈ ಚಿತ್ರದ ಇಂಚಿಂಚು ಎಲ್ಲ ಡೈಲಾಗ್ಗಳು, ಸೀನ್ಗಳು, ಎಲ್ಲ ಹಾಡುಗಳು, ಇದು ಲಾಸ್ಟಲ್ಲಿ ಅವ್ರು ಹಾಡ್ತಾರಲ್ಲ, ಮಾಣಿಕ್ಯ ವೀಣಾ ಮುಪಲಾಲಯಂತಿ, ಅದಷ್ಟೂ ಬಾಯ್ಪಾಠ ಆಗೋಗಿತ್ತು ಒಂದು ಸ್ಟೇಜಲ್ಲಿ. ಅಷ್ಟು ಆ ಕ್ಯಾಸೆಟ್ ಕೇಳಿ 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 ಅದ್ರದ್ದು ಇದು ಟೇಪೇ ಕಿತ್ತೋಗ್ಬಿಡ್ತು, ಅಷ್ಟು ಕೇಳಿಬಿಟ್ಟಿದ್ದೀನಿ. ಅಷ್ಟು ಇಷ್ಟ ನನಗೆ ಈ ಚಿತ್ರ ಮತ್ತು ಈ ಚಿತ್ರದ ಹಾಡುಗಳೆಲ್ಲ. ಅದರಲ್ಲಿ ಇಂಥ ಒಂದು ಅದ್ಭುತವಾದ ಎಂಟರ್ಟೈನಿಂಗ್ ಸಾಂಗ್ನ ತಗೊಂಡು ಹಾಡಿದ್ಯಾ. ನಿನಗೆ ಎರಡನೇ ಚರಣದಲ್ಲಿ ಸ್ವಲ್ಪ ನಿನಗೆ ಲಿರಿಕ್ಸ್ ಮರ್ತಿ ಸ್ವಲ್ಪ ಫಂಬಲ್ ಆಯಿತು ನಿನಗೆ, ಬಟ್ ಅದು ತುಂಬ ಮೈನ್ಯೂಟ್. ಅದನ್ನು ನೀನು ನಂತರದ ಸಾಲುಗಳಲ್ಲಿ ಅದನ್ನು ಅಫೆಕ್ಟ್ ಆಗಕ್ಕೆ ಬಿಡಲಿಲ್ಲ, ಅದು ನನಗೆ ಮೆಚ್ಚುಗೆ ಆಗಿದ್ದು. ಅದನ್ನಲ್ಲೇ ಮೇಕಪ್ ಮಾಡಿಬಿಟ್ಟು ವಾಪಸ್ ಕಂಟ್ರೋಲ್ ತಗೊಂಡು. ಆಮೇಲೆ ನನಗೆ ಅನಿಸಿದ್ದೇನು ಅಂತಂದರೆ, ಇದು ನೀನು ಇನ್ನೊಂದು ಮನೆ ಜಾಸ್ತಿ ಮಾಡ್ಕೊಂಡು ಹಾಡ್ಬೋದಾಗಿತ್ತು, ತುಂಬ ಲೋ ಅನ್ನಿಸ್ತು ನನಗೆ. ಇದು ಯಾವ ಶ್ರುತಿಯಲ್ಲಿ ಹಾಡಿದ್ದು? ಅಳಬ್ಯಾಡ್ ಕಣೆ ಎಫ್. ಜಿ ಕೊಡಿ, ಕೀಬೋರ್ಡ್ ಕೊಡಿ ಸರ್. ಅಳಬ್ಯಾಡ್ ಕಣ್ಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ, ಅಳಬ್ಯಾಡ್ ಕಣ್ಣೆ ಸುಮ್ಕಿರಿ. ಈ ಕುರುಬನ ರಾಣಿ ಅಳಬ್ಯಾಡ್ ಕಣ್ಣೆ ಸುಮ್ಕಿರಿ. ಧೀರನಂತ ಶೂರನಂತ ಮಾರನಂತ ಗಂಡು ನಾನು ಏಕೆ ಅಳ್ತಾ ಕೂತ್ಕೊಂಡೇನಿ ಅಳಬುರ್ಗಿ ಹೆಂಗೆ, ನನ್ನ ಮೇಲೆ ನಿಂಗೆ ಕೋಪ ಯಾಕೆ, ಏಳೇನಲ್ಲೇ ನಿನ್ನ ಮುದ್ದಾಡ್ಬೇಕೆ. ನೆತ್ತಿ ಮೇಲೆ ಹೊತ್ತು ನಿನ್ನ ಬೆಟ್ಟನಾದ್ರೂ ಹೊತ್ತುತ್ತೀನಿ, ಶಾಲೆನಾದ್ರೂ ಹೋಗ್ಕೊಡ್ತೀನಿ. ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ. ಹೇ ಅದ್ಭುತ ಅದ್ಭುತ. ಈ ಶ್ರುತಿಯಲ್ಲಿ ಹಾಡಬೇಕಿತ್ತು ನೀನು. ಇನ್ನೂ ಒಂದು ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಆಗಿರೋದು ಅನಿಸ್ತು. ಇದು ಒರಿಜಿನಲ್ ಯಾವ ಸ್ಕೇಲಲ್ಲಿದೆ? ಎಫಲ್ಲೇ ಇದೆಯಾ? ಓಹೋ. ಬಟ್ ನಿನ್ನ ಧ್ವನಿಯಲ್ಲಿ ಏನು ಹೈ ಪಿಚ್ಗೇನು ಕಷ್ಟ ಇಲ್ಲ ನಿನಗೆ. ಸೊ ನಿನ್ನ ಧ್ವನಿಗೆ ಇನ್ನೊಂದು ಮನೆ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕೇಳಿಸ್ತಿತ್ತು ಅಂತ ನನಗನ್ಸಿದ್ದು. ಯಾಕಂದರೆ ಸೆಕೆಂಡ್ ಚರಣ ಎಲ್ಲ ಇದೆಯಲ್ಲ, ಮುಂಜಾನೆ ಸೂರ್ಯ ಅಂದ, ಅಕ್ಕಿಗಳ ಚಿಲಿಪಿಲಿ ಚಂದ, ಏನ್ ಹೇಳಿ ಅದೆಲ್ಲ ಈ ಶ್ರುತಿಯಲ್ಲಿ ಇನ್ನೂ ಚೆನ್ನಾಗಿ ಕೇಳಿಸ್ತಿತ್ತು ಅಂತ ನನಗನ್ನಿಸ್ತು. ಬಟ್ ನೀನು ಹಾಡಿದ್ದು ತುಂಬ ಚೆನ್ನಾಗಿತ್ತು. ನೀನು ಈ ಹಾಡು ಹಾಡ್ತಾ ಇರುವಾಗ ನನ್ನ ತಲೆಗೆ ಬಂದದ್ದು ಏನು ಅಂದರೆ, ತೋಮ್ರಿ ಅವ್ರು ಈ ಹಾಡು ಹಾಡಿದರೆ ಹೆಂಗಿರ್ತಿತ್ತು ಅಂತ.
ಕಣೆ ಸುಮ್ಕಿರೈ. ಆ ಅಲ್ವಾ? ಈ ಹಾಡಲ್ಲಿ ಆಲ್ರೆಡಿ ತೋಮ್ರಿ ಅವರ ಲಕ್ಷಣಗಳಿದ್ದಾವೆ. ಏ ಎಲ್ಲ ಇದೆಯಲ್ಲ, ಸುಮ್ಕಿರೈ ಎಲ್ಲ ಇದೆಯಲ್ವಾ, ಅದನ್ನು ತೋಮ್ರಿ ಅವ್ರಿಗೆ ಕೊಟ್ಟಿದ್ರೆ ನ್ಯಾಚುರಲಾಗಿ ಬಂದ್ಬಿಟ್ಟಿರೋದದು. ಸೊ ನನ್ನ ತಲೆಯಲ್ಲಿ ಹಂಗೆ ಓಡ್ತಾ ಇತ್ತು, ಇದು ತೋಮ್ರಿ ಅವ್ರು ಹಾಡಬೇಕಿತ್ತು ಈ ಹಾಡು ಅಂತ. ಬಟ್ ಜೋಕ್ಸ್ ಅಪಾರ್ಟ್, ತುಂಬ ಚೆನ್ನಾಗಿ ಹಾಡ್ದೆಪ್ಪ. ಇದೇ ರೀತಿ ಅದ್ಭುತವಾಗಿ ಹಾಡ್ತಾ ಹೋಗು, ನಮ್ಮೆಲ್ಲರನ್ನ ಪ್ರೌಡ್ ಮಾಡಿಸ್ತಾ ಇರು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಸರ್. ಗಿರೀಶ್, ಹಾಂ ಸರ್. ಎಷ್ಟು ಚಂದವಾದ ಹಾಡು ಇದು ಬೆಟ್ಟದ ಅಲ್ವಾ? ಕೆಳಗೆ ಜನಪದ ಭಾಷೆಯನ್ನ ಅದ್ಭುತವಾಗಿ ಬಳಸಿರುವಂಥ ಹಾಡಿದು, ಹೌದಲ್ಲ? ಆಮೇಲೆ ಆ ಪದ ಬಳಕೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ತೋಮ್ರಿಯವ್ರ ಉದಾಹರಣೆ ಕೊಡ್ತಿದ್ರಿ. ಆ ಐ ಅನ್ನೋದಿದೆಯಲ್ಲ, ಅದು ಜನಪದದ ಮಟ್ಟು ಪದ. ಅದು ಎಷ್ಟು ಚೆನ್ನಾಗಿ ಸಿನಿಮಾದವರು ಅದನ್ನು ಎಷ್ಟು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ನೋಡಿ. ಸಿನಿಮಾ ಅಂದರೆ ಏನು ಗೊತ್ತಾ, ಎಲ್ಲವೂ ಸೇರಿ ಒಂದು ಸಾಗರ ಅದು. ಅಲ್ಲಿ ಶಾಸ್ತ್ರೀಯ ಸಂಗೀತ ಇದೆ, ರಂಗಗೀತೆ ಇದೆ, ಲಾವಣಿ ಇದೆ, ಕಂಸಾಳೆ ಇದೆ, ಜನಪದ ಇದೆ. ಅದನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡು ಎಲ್ಲಿ ಯಾವುದನ್ನು ಬಳಸಬೇಕು ಅನ್ನೋದು ಅವ್ರಿಗೆ ಎಷ್ಟು ಜಾಣ್ಮೆ ಇತ್ತಲ್ವ. ಆ ಒಂದು ವಿದ್ವತ್ತಿಗೆ ನಾವು ಅವ್ರಿಗೆ ಚಪ್ಪಾಳೆ ಕೊಡಲೇಬೇಕು. ನೀನು ಶಾಲೆ ಅಂದಿ ಅಲ್ವಾ? ಶಾಲೆ ಅಂದರೆ ಏನು? ಸ್ಕೂಲ್ನೇ ಬರ್ಕೊಡ್ತೀನಿ ಅಂತನಾ, ಒಗದು ಕೊಡ್ತೀನಿ ಅಂತನಾ? ಆ ಪದದ ಅರ್ಥ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಸ್ಯಾಲೆ ಅಂತಾರೆ ಅದನ್ನು. ಸ್ಯಾಲೆ ಅಂದರೆ ಸೀರೆ. ಸೀರೆ. ಹಾಂ, ಸ್ಯಾಲೆನಾದರೂ ಒಗ್ಕೊಡ್ತೀನಿ ಅಂತ, ಸೀರೆನಾದರೂ ಒಗ್ಕೊಡ್ತೀನಿ ನಿನಗೆ ಅಂತ. ಆದರೆ ಇದು ಕಷ್ಟ ಪದಗಳನ್ನ ಹಾಡೋದು. ಬಟ್ ನೀನು ಅದನ್ನು ಕಲಿತು ಹಾಡ್ತೀಯಲ್ಲ, ಆಮೇಲೆ ನಿನ್ನ ಧ್ವನಿನಲ್ಲಿ ಮತ್ತು ನಿನ್ನ ಉಚ್ಚಾರಣೆಯಲ್ಲಿ ಆ ಪದಗಳು ತುಂಬ ಚೆನ್ನಾಗಿ ಕೇಳ್ತವೆ. ಇಲ್ಲಿ ಅಕ್ಕಿ ಅಂದಿ, ಈಗ ಗೊತ್ತಾಯ್ತಾ ನಿನಗೆ? ಅಕ್ಕಿಗಳ ಇಲ್ಲಿ ಹಕ್ಕಿ ಆಡಬೇಕಾಗಿತ್ತ, ಅಕ್ಕಿ ಆಡಿದ್ದು ಸರಿ ಇತ್ತಾ? ಯಾವ್ದು ಸರಿ ಇತ್ತು ಹೇಳಿ ನೋಡೋಣ. ಎರಡೂ ಹಾಡಿದೆ ನೀನು. ಇಲ್ಲಿ ಅಕ್ಕಿನೇ ಸರಿ ಇತ್ತು ಅನ್ಸುತ್ತೆ ಸರ್. ಯಾಕೆ? ಯಾಕಂದ್ರೆ ಅವರು ಎಲ್ಲ ಬೆಳೆದಿದ್ದೆಲ್ಲ ಹಳ್ಳಿ ಕಡೆ, ಅವ್ರಿನ್ನ ಬುದ್ಧಿ ಅಷ್ಟು. ಅಕ್ಕಿಗಳ ಚಿಲಿಪಿಲಿ, ಅಕ್ಕಿಗಳ ಹಕ್ಕಿ ಅಂತಾರ, ಅಕ್ಕಿ ಅಂತಾರ? ಹಕ್ಕಿ ಅಂತಾರೆ ಸರ್. ಆದ್ರೆ ಇಲ್ಲಿ ಅಕ್ಕಿಗಳ ಅಂತಾರೆ ಸರ್. ಚಿಲಿಪಿಲಿ ಚಂದ. ಅಕ್ಕಿಗಳು ಅಂದ್ರೆ ಯಾವುದು? ಪಕ್ಷಿಗಳು ತಾನೆ. ಹಾಂ ಸರ್. ನೋಡಿ, ಇದು ಜನಪದ ಭಾಷೆಯಲ್ಲಿ ಬಳಸ್ಬೋದು ಅಲ್ವಾ? ಅಲ್ಲ, ಆಮೇಲೆ ಸಿನಿಮಾದಲ್ಲಿ ಬಹಳಷ್ಟು ಕಡೆ ಬಹಳಷ್ಟು ಸಿನಿಮಾಗಳಲ್ಲಿ ಈ ಥರದ ಒಂದು ಪಾತ್ರ ಬಂದಾಗ ಡೆಲಿಬ್ರೇಟ್ಲಿ ಹಾಕಿರ್ತಾರೆ ಈ ಥರದ ಪದಗಳು. ಯಾಕೆ ಅಂದರೆ ಜನಪದದ ದೇಸಿತನ ಇರಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಹಾಕ್ತಾರೆ ಅಲ್ವಾ? ಅದರಿಂದ ಭಾಷೆ ಕೇಳೋಕೆ ಚಂದ. ಅದು ಜನಪದ ಭಾಷೆ ಒಂದು ವಿಶಿಷ್ಟವಾದ ಒಂದು ಫೀಲ್ ಕೊಡ್ತಾ ಹೋಗುತ್ತೆ. ಅದರ ಬಳಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತು ನಿನಗೂ ಕೂಡ ಒಂದು ಜೋರು ಚಪ್ಪಾಳೆ ಕೊಡಲೇಬೇಕು ಎಲ್ಲರೂ. ತುಂಬ ಚೆನ್ನಾಗಿ ಆ ಧ್ವನಿನಲ್ಲಿ ಒಂದು ಫೀಲ್ ಇದೆ ನಿನಗೆ. ಅದು ಇನ್ಬಿಲ್ಟೋ ಅಥವಾ ನೀನು ಅದನ್ನು ಕೊಡ್ತೀಯೋ ಗೊತ್ತಿಲ್ಲ, ಒಟ್ಟು ನಿನ್ನ ಆ ಧ್ವನಿನಲ್ಲಿ ಕೇಳೋದೇ ಒಂದು ಚಂದ. ಒರಿಜಿನಲ್ ಹಾಡು ಕೇಳೋದಷ್ಟೇ ನಮಗೆ ಆ ಥರದ್ದು ಫೀಲ್ ಆಗ್ತಾ ಇರುತ್ತೆ. ಇನ್ನೂ ನೀನು ಯಾವುದೋ ಒಂದು ಮಟ್ಟಕ್ಕೆ ಏರ್ಬೋದು. ನಿನ್ನ ಕಲಿಕೆ ಇನ್ನೂ ಮುಂದುವರೆದ್ರೆ ಒಂದೊಳ್ಳೆ ಸಂಗೀತಗಾರನಾಗಿ ಮುಂದೆ ಬರ್ಬೋದು. ಅಭ್ಯಾಸ ಮಾಡು, ಒಳ್ಳೆಯದಾಗಲಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಬೇಮ್ಗಲ್ ಸರ್. ಗಿರೀಶ್, ಹಾಂ ಸರ್. ನಿನಗಿನ್ನೂ ಮದುವೆ ಆಗಿಲ್ಲ. ಇಲ್ಲ ಸರ್. ನಾನು ಒಂದು ಮಾತು ನಡ್ಸ್ಕೊಡ್ಬೇಕಲ್ಲ ನೀನು. ಏನು ಸರ್? ನಡ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಈ ಗಾನ ಸಿಂಚನ ನೋಡ್ತಕ್ಕಂಥ ಎಲ್ಲ ವೀಕ್ಷಕರ ಮುಂದೆ ನೀನು ಎಸ್ ಅಂದ್ಬೇಕು. ಫಸ್ಟ್ ಏನು ನಡ್ಸ್ಕೊಡ್ತೀನಿ ಅಂದರೆ ಹೇಳ್ತೀನಪ್ಪ. ಕಷ್ಟ ಆಗ್ಬಿಡುತ್ತೆ ಸರ್. ಏನಿಲ್ಲ, ನೀನು ಮದುವೆ ಆದಮೇಲೆ ಏನು ಈ ಹಾಡಲ್ಲಿ ಹೇಳಿದ್ಯಾ ಅದನ್ನು ನೀನು ನಡ್ಸ್ಕೊಡ್ ಸಾಕು. ಹಾಂ ಸರಿ ಸರ್, ಆಯ್ತು ಸರ್. ಏನೆಲ್ಲ ಹೇಳಿದ್ಯಾ ನೆನಪಿದೆಯಲ್ಲ? ಇಲ್ಲ ಸರ್. ಅಯ್ಯೋ ರಾಮ, ಶಾಲೆ ಕೊಡ್ತೀನಿ ಅಂತ ಹೇಳಿದೆಯಲ್ಲ. ಶಾಲೆ ಅಂದರೆ ಸೀರೆ ಕಣೋ. ಈಗ ಗೊತ್ತಾಯ್ತು ಸರ್. ಫಸ್ಟ್ ಆಫ್ ಆಲ್ ಅವನಿಗಿನ್ನ ಮದುವೆಗೆ ತುಂಬ ಟೈಮ್ ಇದೆ. ಅವನು ಯಾರನ್ನ ಮದುವೆ ಆಗ್ತಾನೋ ಅವಳು ಸೀರೆ ಉಡ್ತಾಳ ಅನ್ನೋದೇ ಗೊತ್ತಿಲ್ವಲ್ಲ. ಉಡ್ಲಿಲ್ಲ ಅಂದರೆ ಸೀರೆ ಇಲ್ಲ ಸರ್. ಸರ್, ಆದರೆ ಇದೆಲ್ಲ ಕಷ್ಟ ಆಗುತ್ತೆ ಸರ್. ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದರೂ ಒತ್ತುತ್ತೀನಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅಂದರೆ ನೀನು ಮಾತು ತಪ್ತೀಯಪ್ಪ ಹಾಗಾದ್ರೆ. ಇಲ್ಲ ಸರ್. ಇರಲಿ ಗಿರೀಶ್. ಹಾಂ ಸರ್. ನಿಂದು ಅಷ್ಟೇ ಗ್ರಾಫ್ ಲೈನ್ ದಿನದಿಂದ ದಿನಕ್ಕೆ ಒಂದು ರೀತಿ ಇನ್ಕ್ರೀಸಿಂಗ್ ಟ್ರೆಂಡ್ ಅಂತ ಹೇಳ್ತೀವಿ ನಾವು. ಅದು ಇನ್ನೂ ಗ್ರಾಫ್ ಲೈನ್ ಏರ್ತಾ ಇದೆ. ಸಂಚಿಕೆಯಿಂದ ಸಂಚಿಕೆಗೆ ಒಳ್ಳೆ ಪ್ರಸ್ತುತಿ ನಿಂದು ಈ ಹಾಡು. ಅದು ಹಾಡಿರ್ತಕ್ಕಂಥದ್ದು ಯಾರಂತೂ ಗೊತ್ತಲ್ಲ, ಒರಿಜಿನಲ್ಲು ಅಣ್ಣವ್ರು ಸರ್. ವೆರಿ ಗುಡ್. ಅವ್ರಿಗೊಂದು ಜೋರು ಚಪ್ಪಾಳೆ ಕೊಡಬೇಕಲ್ಲ ನಾವು. ದೇಸಿ ಗೀತೆನ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಲ್ವಾ? ನೀನು ಚೆನ್ನಾಗಿ ಆಡಿದ್ಯಾ. ದೇವ್ರು ಒಳ್ಳೇದಾಗಲಿ ನಿನಗೆ. ಥ್ಯಾಂಕ್ ಯು ಸರ್.
ಸಾವಿರ ಜನ್ಮವೇ ಬರಲಿ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ. ಸಾವಿರ ಜನುಮವೇ ಬರಲಿ ಅಮ್ಮ ಕೂಸು ನಿನ್ನ ಮಡಿಲಲ್ಲಿ, ಸಾವಿರ ಜನುಮವೇ ಬರಲಿ ಅಮ್ಮ ಕೂಸು ನಿನ್ನ ಮಡಿಲಲ್ಲಿ, ಸಾವಿರ ಜನುಮವೇ ಬರಲಿ. ತಿಂಗಳ ನೋವ ಮರೆಸಿ ಮನ್ನಿಸಿದೆ ನಿನ್ನ ಜೀವ, 9 ತಿಂಗಳ ನೋವ ಮರೆಸಿ ಮನ್ನಿಸಿದೆ ನಿನ್ನ ಜೀವ, ಮರೆತಾರೆ ನಾನಿನ್ನ ಋಣವ, ಮರೆತಾರೆ ನಾನಿನ್ನ ಋಣವ, ಮತ್ತೆ ಮೋಕ್ಷ ಎನಗುಂಟೆ ದೈವ, ಸಾವಿರ ಜನುಮವೇ ಬರಲಿ ಅಮ್ಮ ಕೂಸು ನಿನ್ನ ಮಡಿಲಲ್ಲಿ, ಸಾವಿರ ಜನುಮವೇ ಬರಲಿ. ಓ ಓ ಓ ಅರ್ಚನಾ ಮ್ಯಾಮ್, ತಾಯಿಯ ಬಗ್ಗೆ ಎಷ್ಟು ಮಧುರವಾಗಿ ಹಾಡಿದ್ರಿ. ಮಧುರ ಗಾಯಕ ನವೀನ್ ಕುಮಾರ್ ಜಿ ಅಂತ ಹೆಸರಿಡ್ಬೇಕು ನಿಮಗೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಎಲ್ಲೂ ಏನು ಸ್ಟಾರ್ಟಿಂಗ್ ಸಸ್ಟೈನ್ ಮಾಡಿದ್ರಲ್ಲ ಆಲಾಪ್, ಅದರಲ್ಲಿ ಮಾತ್ರ ಒಂದು ಜಾಗ ಶಾರ್ಪ್ ಆಯಿತು, ಬಿಟ್ಟರೆ ಇಡೀ ಹಾಡು ತುಂಬ ಸುಖಕರವಾಗಿತ್ತು. 9 ತಿಂಗಳ ನೋವ ಮರೆಸಿ ಮನ್ನಿಸಿದೆ ನಿನ್ನ ಜೀವ. ಕರುಣಾನಂದಕರ ಅಂತ ಹೇಳ್ತೀವಲ್ಲ, ಹಾಗಿತ್ತು. ಇದೇ ರೀತಿ ಹಾಡ್ತಾ ಇರಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಇವತ್ತು ನಾನು ಆಡೋದೇ ಇಲ್ಲ ಅಂದ್ಕೊಂಡಿದ್ದೆ ಮೇಡಮ್. ಯಾಕಪ್ಪ? ಅಷ್ಟು ಗಂಟ್ಲು ಸ್ಟ್ರೈನ್ ಆಗುತ್ತೆ ಮೇಡಮ್. ಆಗಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ, ಮನಸ್ಸಿದ್ದರೆ ಮಾರ್ಗ ಅಲ್ವಾ? ಆ್ಯಕ್ಚುಲಿ ಹ್ಯೂಮನ್ ಬ್ರೈನು ಎಂಥ ಒಂದು ಅದ್ಭುತವಾದದ್ದು ಅಂತಂದರೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಥೆ ರೂಪದ ಎಕ್ಸಾಂಪಲ್ ಅಲ್ಲ, ನಿಜವಾಗ್ಲೂ ನಡೆದಿರೋವಂಥದ್ದು ಇದು ಹೇಳ್ತೀನಿ. ಅವ್ರಿಗೆ ಹಲವಾರು ಕಾಯಿಲೆಗಳಿದ್ವು. ಬ್ಲಡ್ ಪ್ರೆಷರ್ ಇತ್ತು, ಡಯಾಬಿಟೀಸ್ ಇತ್ತು, ಪಾರ್ಕಿನ್ಸನ್ಸ್ ಇತ್ತು, ಈ ಥರ ಹಲವಾರು ರೋಗಗಳಿದ್ವು. ಒನ್ ಫೈನ್ ಡೇ ಏನಾಯಿತು, ಅವರಿಗೆ ಆಲ್ಝೈಮರ್ಸ್ ಅಂದರೆ ಮರುವಿನ ರೋಗ ಬಂದ ಮೇಲೆ ಮರುವಿನ ರೋಗ ಒಂದು ಉಳಿತು, ಎಲ್ಲ ರೋಗಗಳು ವಾಸಿಯಾಗೋಯ್ತು ಅವರಿಗೆ. ಇನ್ನೊಂದು ಕೇಸಲ್ಲಿ ಮರುವಿನ ರೋಗ ಬಂದು ಆ ಮರುವಿನ ರೋಗನೂ ವಾಸಿಯಾಗೋಗಿದೆ. ಅಂದರೆ ನಾವು ಯಾವ ರೀತಿ ಹೇಳ್ತೀವಲ್ಲ, ಯೂನಿವರ್ಸಲ್ಲಿ ನಾವು ಯಾವ ಯೋಚನೆಗಳನ್ನು ಹಾಕ್ತೀವಿ ಅದು ಹಾಗೆ ವರ್ಕ್ ಆಗುತ್ತೆ ಅಂತ. ಯಾಕೆ ನಾವು ಶುಭ ನುಡಿಬೇಕು ಅಂತ ಯಾಕೆ ಹಿರಿಯರು ಹೇಳ್ತಾ ಇದ್ದಿದ್ದು? ಅಸ್ತು ಅಂತಾರೆ. ಅದಕ್ಕೆ ಇನ್ನೇನು ಅಲ್ಲ, ನಿಮ್ಮ ಬ್ರೈನಿಗೆ ಯಾವಾಗಲೂ ಪಾಸಿಟಿವ್ ಥಾಟ್ಸ್ನೇ ತುಂಬುತ್ತಾ ಇರಿ. ನೀವೇನು ಯೋಚನೆ ಮಾಡ್ತೀರಿ ಅದೇ ನಿಮ್ಮ ದೇಹದಲ್ಲಿ ಆಗತ್ತೆ ಅಲ್ವಾ? ಸೊ ನೀವು ನನಗೇನೂ ಆಗಲ್ಲ, ಈ ಥರದ್ದು ನನಗೇನು ಇಲ್ಲವೇ ಇಲ್ಲ, ಅಮೇಝಿಂಗ್ ಬ್ರೈನು, ಈ ಥರದ್ದು ನನಗೇನು ತೊಂದರೆಗಳೇ ಇಲ್ಲ, ನಾನಿವತ್ತು ಹೋಗ್ತೀನಿ ಸಖತ್ತಾಗಿ ಹಾಡ್ತೀನಿ ಅಂದ್ಕೊಂಡು ಬನ್ನಿ, ಅವತ್ತು ಸಖತ್ತಾಗೆ ಹಾಡ್ತೀರ ನೀವು. ಯಾವುದು ಡೌಟ್ಸ್ ಇಟ್ಕೋಬೇಡಿ ಮನಸ್ಸಲ್ಲಿ.
ಆಯಿತಾ? ಇಲ್ಲಿ ಬನ್ನಿ, ನಿಮ್ಮ ಕರ್ತವ್ಯ ನಿರ್ವಹಿಸಿ ಹೋಗಿ ಅಷ್ಟೇ. ದೇವರು ನಿಮ್ಗೆ ಹೆಚ್ಚು ಶಕ್ತಿ ಕೊಡಲಿ. ಮುನಿರಾಜು ಸರ್, ಅತ್ಯಂತ ಸುಮಧುರವಾದ ಹಾಡುಗಳನ್ನು ಆಯ್ಕೆ ಮಾಡ್ತೀರಿ, ಅಷ್ಟೇ ಅದಕ್ಕೆ ನ್ಯಾಯ ಒದಗಿಸ್ತೀರಿ. ಇನ್ನೇನು ಹೇಳೋದೇನಿದೆ, ನಿಮ್ಮ ಗಾಯನದಲ್ಲಿ ದಿನೇ 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 ಒಳ್ಳೆ ಬೆಳವಣಿಗೆಗಳು ಕಾಣ್ತಾ ಇದೆ. ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ತಿದ್ಕೋತಾ ಇದ್ದೀರಿ. ಇನ್ನು ಮುಂದೆ ಏನಿಲ್ಲ, ಸ್ಪರ್ಧೆಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಸಾಕು. ಒಂದೇನೆಂದರೆ ನಂಬಿಕೆ, ಬಹಳ ಮುಖ್ಯ. ನಂಬಿಕೆ ಅನ್ನೋದು ನಮ್ಮ ಮೇಲೆ ನಾವೇ ನಂಬಿಕೆನ ಕಳ್ಕೊಂಡ್ರೆ ಬೇರೆ ಇನ್ನೇನು ಪ್ರಪಂಚದಲ್ಲಿ ನಂಬಿಕೆ ಬಿಟ್ಟರೆ ಇನ್ನೇನು ಇಲ್ಲ. ನಂಬಿಕೆನೇ ಜೀವನ ಅಲ್ವಾ? ನಾವೆಲ್ಲ ಹೇಗೆ ಬದುಕಿದ್ದೀವಿ? ನಂಬಿಕೆ ಮೇಲೆ, ನಂಬಿಕೆಯಿಂದನೇ ತಾನೇ ಅಲ್ವಾ? ಆ ನಂಬಿಕೆ ಇರಬೇಕು. ನನ್ನ ಕೈಲಿ ಸಾಧ್ಯ ಆಗುತ್ತೆ, ಇದು ಅದು ಆಗಲ್ಲ ಅನ್ನೋ ಒಂದು ಸಣ್ಣದೊಂದು ಬಂತು ಅಂದರೆ, ಹೇಗೆ ಈಗ ₹1 ಅಲ್ವಾ? ಕಾನ್ಫಿಡೆಂಟ್ ಅನ್ನೋದೇನು, ₹1 ಕಾಯಿನ್ ಇದೆ. ಕಾಯಿನ್ನ ತಗೊಂಡ್ರೆ ಅದರಲ್ಲಿ 1 ಪೈಸೆ ತೆಗೆದ್ರೆ ಅದು ₹1 ಆಗತ್ತಾ? ಇಲ್ಲ ಅಲ್ವಾ? ಹಾಗೆ ಅದು 100ಕ್ಕೆ 100ರಷ್ಟು ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದನ್ನು ಕಳ್ಕೊಳ್ಬಾರ್ದು, 1% ಕೂಡ ಕಳ್ಕೊಬಾರ್ದು ಅಲ್ವಾ? ಸರಿ. ಇದು ಯಾಕೆಂದರೆ ದಿನೇ 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 ಇದು ಹೊಸ ಸ್ಟೇಜ್ಗೆ ಹೋಗ್ಬೇಕಾಗತ್ತೆ, ಹೊಸದು ಅವಕಾಶಗಳು ಸಿಗ್ತಾ ಇರ್ತವೆ. ಅಂಥವನ್ನೆಲ್ಲ ಎದುರಿಸ್ಬೇಕು ಅಂದರೆ, ಅಥವಾ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂದರೆ ನಮ್ಮ ಮೇಲೆ ನಾವು ನಂಬಿಕೆನ ಇಡಲೇಬೇಕು. ಅದಿಟ್ಟರೆ ಖಂಡಿತವಾಗ್ಲೂ ಸಾಧ್ಯ. ಒಳ್ಳೆಯದಾಗಲಿ. ವೇಮ್ಗಲ್ ಸರ್. ನವೀನ್ ಕುಮಾರ್ ಸರ್, ನಾನು ಗಮನಿಸ್ತಾ ಇದ್ದೆ ಆ ಸ್ಪರ್ಧಿಗಳ ಪಟ್ಟಿ ಅಲ್ಲಿ ನೀವು ಬೆಳಗಿಂದ ಕೂತಾಗ ಏನೋ ಮುಖದಲ್ಲಿ ಒಂದು ಆತಂಕ ಇತ್ತು, ಸಪ್ಪಗೆ ಇದ್ರಿ ನೀವು. ನಾನು ಮೇಡಮ್ಗೆ ಹೇಳೋಣ ಅಂತಿದ್ದೆ, ಯಾಕೋ ನವೀನ್ ಕುಮಾರ್ ಇವತ್ತು ಒಂದು ರೀತಿ ಆತಂಕದಲ್ಲಿದ್ದಾರೆ ಅಂತ. ಏನೋ ಒಂದು ರೀತಿ ಪಾಪ ಯಾಕೆ ಅಥವಾ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಆದರೆ ಅದನ್ನೆಲ್ಲ ಸರಿಗಟ್ಬಿಟ್ರಿ ವೇದಿಕೆ ಮೇಲೆ. ತಾಯಿ ಮೇಲೆ ಇರ್ತಕ್ಕಂಥ ಅಪಾರವಾದ ಪ್ರೀತಿ ಅದು ಭೂಮಿ ತೂಕ ಅಷ್ಟೇ. ಅದು ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕೋ ಅದೇ ರೀತಿ ನಿಮ್ಮ ಮೆಲೋಡಿಯಸ್ ಸಿಂಗಿಂಗ್ ಏನಿತ್ತು ಅದನ್ನು ಪ್ರೂವ್ ಮಾಡಿದೆ. ಏನೂ ಆತಂಕ ಇಟ್ಕೋಬೇಡಿ. ಒಳ್ಳೆಯ ಗಾಯನ, ಒಳ್ಳೆಯ ಪ್ರಸ್ತುತಿ ನಿಮ್ಮದು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಸೊಗಸಾಗಿ ಹಾಡಿದ್ರು ಅಂತ. ಹಾಗಿದ್ರೆ ನಾಳಿನ ಕಾರ್ಯಕ್ರಮದಲ್ಲಿ ಇನ್ನು ಯಾವ ವಿಭಿನ್ನವಾದಂತಹ ಗೀತೆಯನ್ನ ಗಾನ ಸಿಂಚನದ ವೇದಿಕೆ ಮೇಲೆ ತರ್ತಾರೆ, ಇದನ್ನೆಲ್ಲ ನೋಡೋದಕ್ಕೆ ನೀವು ನಾಳಿನ ಸಂಚಿಕೆಯನ್ನ ವೀಕ್ಷಿಸಲೇಬೇಕು ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ